ಪ್ಲೇಸು ಇದೆ ಮೆಡಿಟೇಷನ್ ಹಾಲು. ಅನ್ನ ಸ್ವಲ್ಪ ಅವಾಯ್ಡ್ ಮಾಡು, ಆಮೇಲೆ ಸೀನಿಯರ್ ಕಮ್ಮಿ. ಇದೇ ಕನ್ನಡದಲ್ಲಿ ಮಾತಾಡ್ಬೋದಾಯ್ತಲ್ಲ ಅವಾಗ್ಲೇ? ಸ್ವಲ್ಪ ಅನ್ನ ಕನ್ನಡದಲ್ಲಿ ಮಾತಾಡ್ಬೋದಾಯ್ತಲ್ವಾ? ಜಾಸ್ತಿ ಇಲ್ಲ ಅನ್ನ. ಆಯ್ತು ಸರಿ, ತಪ್ಪಿಲ್ಲ. ಮಾಡಿ ನೋಡಿ ಅಲ್ಲಿ ಸಿಂಗಲ್ ಹೋರಿ. ಇಂಗ್ಲಿಷ್, ಯು ಲುಕಿಂಗ್ ಸೋ ಬ್ಯೂಟಿಫುಲ್. ವಾಟ್ ಇಸ್ ನಾರ್ವೆ ಸ್ಪೀಕ್ ಟು ಯು ಲುಕಿಂಗ್ ಸೋ ಬ್ಯೂಟಿಫುಲ್? Oh, du er så vakker. ಯಾ ಟೆಲ್ ಮಿ. Oh, du er så vakker. ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ಕಾರ್ತಿಕ್. ಇವತ್ತು ನಾವು ತೋರ್ಸಕ್ ಹೊರಟಿರೋದು ಯಾವ್ದಪ್ಪ ಅಂದ್ರೆ ಒಂದು ಒಳ್ಳೆ ಇಡಮ್ ಪ್ಲೇಸ್ ಆದಂತ ಬೆಂಗಳೂರಲ್ಲಿ ಇರ್ತಕ್ಕಂತ ಒಂದು ಒಳ್ಳೆ ಜಾಗ. ಅದ್ ಯಾವ್ದು ಅಂತ ನೀವೇ ನೋಡಿ. ದ ರವಿಶಂಕರ್ ಗುರೂಜಿ ಆಶ್ರಮ, ದ ಆರ್ಟ್ ಆಫ್ ಲಿವಿಂಗ್. ಎಷ್ಟು ಸುಂದರವಾಗಿದೆ ಇದು. ಸುಮಾರು 400ರಿಂದ 500 ಎಕರೆ ಇದೆಯಂತೆ ಗುರು. ಇವಾಗ ಒಳಗಡೆ ಹೋಗೋಣ, ಎಂಟರ್ ಆಗೋಣ, ನೋಡೋಣ ಏನೇನಿದೆ. ಫುಲ್ ಎಲ್ಲಾನು ಇವತ್ತು ಫುಲ್ ತೋರಿಸ್ತೀನಿ. ವಾಚ್ ಮಾಡ್ತಾ ಇರಿ ಈಗಲೇ. ವಿಸಿಟರ್ ಬುಕ್ ನೋಡಿ ನಾನು ಬರ್ದಿದ್ದೀನಿ. ಇವಾಗ ಡೇಟ್ ಹಾಕ್ಬೇಕು, ಕಾರ್ತಿಕ್ ಜಿಗೌಡ, ಮತ್ತೆ ನನ್ನ ನಂಬರು, ವಿಸಿಟರು, ಮತ್ತೆ ನನ್ನ ಸೈನು. ಕನ್ನಡ ಫಸ್ಟ್, ಆಮೇಲೆ ಇಂಗ್ಲೀಷು. ಎಲ್ಲೋದ್ರು ನೀವು ಇದೇ ತರ ಕಲೀರಿ. ಫುಲ್ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂದ್ರೆ ಗುರು, ನಿಜವಾಗ್ಲೂ ಸೂಪರ್ ಆಗಿದೆ ಗುರು. ಒಂದು ಒಳ್ಳೆ ವೈಬ್ಸ್ ಕೊಡ್ತಾ ಇದೆ ಅಂತ ಕೂಡ ಹೇಳ್ಬೋದು. ಯಾಕಪ್ಪ ಅಂದ್ರೆ ಸ್ಟಾರ್ಟಿಂಗ್ ಈ ತರ ಒಂದು ಎಂಟ್ರಿ ಪಾಯಿಂಟ್ ಕೊಟ್ಟಾಗ ವೆಲ್ಕಮ್ ಟು ಹೋಮ್, ದ ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ಬೇಕಾದ್ರೆ ಏನೋ ಒಂಥರ ಖುಷಿ ಆಗುತ್ತೆ ತೋರ್ಸಕ್. ನನಗೂ ಕೂಡ ಎಷ್ಟೋ ಜನಗಳಿಗೆ ಆಸೆ ಇರುತ್ತೆ ಬರಬೇಕು, ಈ ತರ ಎಲ್ಲ ನೋಡ್ಬೇಕು ಅಂತ. ಬಟ್ ಆಗಲ್ಲ. ಅವ್ರದೇ ಆದಂತ ಜವಾಬ್ದಾರಿ, ಅವ್ರದೇ ಆದಂತ ಕನಸುಗಳು ಕಟ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ತುಂಬಾ ಕೆಲಸದ ಒತ್ತಡಗಳಿಂದ ನೋಡಕ್ಕಾಗಿರಲ್ಲ. ಬಟ್ ನಾನ್ ತೋರಿಸ್ತೀನಿ, ಒಬ್ಬ ಹಾಸನದ ಮಗ, ಕರ್ನಾಟಕದ ಹೆಮ್ಮೆಯ ಪುತ್ರ ಅಂತ ಕೂಡ ಹೇಳ್ಕೊಂಡು ಖುಷಿ ಆಗುತ್ತೆ. ಯಾಕಪ್ಪ ಅಂದ್ರೆ ಅಷ್ಟು ಹೆಮ್ಮೆ ಇದೆ ನನಗೆ. ನೀವು ಏನಾದ್ರು ತಗೊಳ್ಳೋದಿದ್ರೆ ನೋಡಿ, ವಾಟರು, ಮೆಡಿಸನ್ನು, ಅಂದ್ರೆ ಹೆಲ್ತ್ ಕೇರು, ಎಲ್ಲಾ ತರ ಫೆಸಿಲಿಟಿಗಳು ಇದೆ ನೋಡಿ. ಏನೇನಿದೆ ಅಂತ ಇಲ್ಲೇ ತೋರಿಸ್ಕೊಡ್ತೀನಿ. ವಿಶಾಲಾಕ್ಷಿಗೆ ಏನೇನಿದೆ ಏನೇನಿಲ್ಲ ಅನ್ನೋದೆಲ್ಲಾನು. ಯಾರು ಫಾರಿನರ್ಸ್ ಸಿಕ್ಕರು ಅಂತ ಇವತ್ತು ಆಯ್ಕೆ ಅರ್ಧ ಬಿಡ್ತೀನಿ ನಿಜವಾಗ್ಲು. ಫುಲ್ಲು ಅಷ್ಟು ಖುಷಿಲಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಆಂಬುಲೆನ್ಸ್ಗಳು ವಯಸ್ಸಾದವರಿಗೆ ಆಗಿರ್ಬೋದು, ಎಲ್ಲಾ ತರದ್ದು ಫೆಸಿಲಿಟಿಗಳಿದ್ದಾವೆ ಇಲ್ಲಿ. ನೀವು ಏನ್ ಬೇಕಿದ್ರು ನೋಡ್ಬೋದು. ಮತ್ತೆ ಇದು ನೀವೇನ್ ಇವಾಗ ನಾನು ತೋರಿಸಿನಲ್ಲ, ಇದೇ ರಿಸೆಪ್ಷನ್. ಏನ್ ಕಾಣ್ತಾ ಇದೆಯಲ್ಲ, ಇದೇ ರಿಸೆಪ್ಷನ್. ಆಕ್ಚುಲಿ ಒಳಗಡೆ ಎಲ್ಲ ತುಂಬಾ ಮತ್ತೆ ಸಿಸ್ಟಮೆಟಿಕ್ ಆಗೆಲ್ಲ ಇದೆ. ನೀವೇ ನೋಡ್ತಾ ಇರ್ಬೋದು. ಒಳಗಡೆನೂ ಕರ್ಕೊಂಡು ಹೋಗ್ತೀನಿ. ಈ ತರ ಇದೆ ಎಲ್ಲಾ ಕಡೆ. ನೇಚರು ತುಂಬಾ ಸಖತ್ತಾಗಿದೆ ಗುರು. ನನಗಂತೂ ತುಂಬಾ ಇಷ್ಟ ಆಯ್ತು. ಇದೇ ರಿಸೆಪ್ಷನ್. ಬನ್ನಿ ಒಳಗಡೆ ಹೋಗೋಣ. ರಿಸೆಪ್ಷನ್ ಹೇಗಿದೆ ಅಂತ ಮೊದಲು ತೋರಿಸ್ಬಿಡ್ತೀನಿ, ಆಮೇಲೆ ಮೇನ್ ಕಂಟೆಂಟ್ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಇದೇ ರಿಸೆಪ್ಷನ್. ಒಳಗಡೆ ಬಂದ ತಕ್ಷಣ ಒಂದು ಒಳ್ಳೆ ವೈಬ್ ಕೊಡುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು, ಫಸ್ಟೇ ರವಿಶಂಕರ್ ಗುರೂಜಿದು ಫೋಟೋ ಇದೆ. ಮತ್ತೆ ಇದೇ ರಿಸೆಪ್ಷನ್. ಹೌಸ್ ಹೆಲ್ಪಿಂಗ್ ಡೆಸ್ಕ್ ಅಂತ ಇದೆ. ಇದೆಲ್ಲ ಆದ್ಮೇಲೆ ಹಾಗೆ ಇದು ಮಾಡಿದ್ರೆ ಚೆಕ್ಕಿಂಗು ಚೆಕ್ಔಟ್ ಎಲ್ಲ ಇದೆ. ರೂಮು, ಫಾರಿನರ್ಸು ನೋಡಿ, ಅನ್ಕೊಂಡ ತಕ್ಷಣ ಫಾರಿನರ್ಸ್ ಕೂತಿದ್ದಾರೆ. ಹೌಸಿಂಗ್ ಡೆಸ್ಕ್, ಒಂದು ಡೊನೇಷನ್ ಕಟ್ಟೋದಿರ್ಬೋದು, ರೂಮ್ಗಳು ತಗೊಳೋದಿರ್ಬೋದು, ಎಲ್ಲ ಇಲ್ಲೇ ಇದೆ. ದೊಡ್ಡದಾಗಿದೆ, ಸೂಪರ್ ಆಗಿದೆ. ನಾವಂತೂ ಹಾಸನದಿಂದ ಬಂದಿತ್ತು, ಸಾಕಾಯ್ತು. ಒಂದು ಒಳ್ಳೆ ವೈಬ್ಸ್ ಅಂತ ಕೊಡ್ತೀನಿ ನಿಮಗೆ. ಹೀಗೆ ಟಚ್ಚಲ್ಲಿ ಫುಲ್. ಇದಾದ್ಮೇಲೆ ರಿಸೆಪ್ಷನ್ ಆದ್ಮೇಲೆ ಅದಕ್ಕೋಣ ಮತ್ತು ಬೇರೆ ಕಡೆ ತೋರಿಸ್ತೀನಿ ನಾನು ನಿಮ್ಗೆ. ಯಾವ್ಯಾವ ಥರ ಬೇಕು ಎಲ್ಲ ಥರನೂ ತೋರಿಸ್ತೀನಿ. ಒಂಥರ ಖುಷಿ ಇದೆ ಗುರು. ಬಂದ ತಕ್ಷಣ ಒಂದು ಒಳ್ಳೆ ವೈಬ್ಸು. ಏನೇನು ಬೇಕು ಎಲ್ಲಾನು ತೋರಿಸ್ತೀನಿ ಇವತ್ತು. ಫುಲ್ ತೋರಿಸ್ತೀನಿ, ಒಳ್ಳೆ ನೀಟಾಗಿ ತೋರಿಸ್ತೀನಿ. ಲಗೇಜ್ ರೂಮು ಎಲ್ಲ ಇಲ್ಲೇ ಇದೆ. ನೆಕ್ಸ್ಟ್ ಸ್ಟ್ರೈಟ್ ಗೊತ್ತಿದೆ. ನೆಕ್ಸ್ಟ್ 15 ಮಿನಿಟ್ಸ್ ನಡ್ಕೊಂಡೇ ಹೋಗ್ಬೇಕು. ನಡ್ಕೊಂಡು ಹೋಯ್ತಾ ಇದ್ರೆ ಈ ಥರ ನೆರಳಲ್ಲಿ, ಈ ಥರ ವಾತಾವರಣದಲ್ಲಿ ಫ್ರೆಶ್ನೆಸ್ ಇದೆ ಗುರು. ಇದು ಸುಮಾರು 400ರಿಂದ 500 ಎಕರೆ ಜಾಗ ಇದು. ಅಪ್ಪ ಹೆವಿ ಜಾಗ ಮಾತ್ರ ಇದು. ಏನ್ ಗುರು, ಸೈಕಾಗೈತೆ. ಗಾಳಿ, ಫ್ರೆಶ್ ಏರು, ಮತ್ತು ಈ ಥರ ಎಲ್ಲ ನೋಡೋಕ್ಕೇನೋ ಒಂಥರ ಸೂಪರ್ ಆಗೈತೆ ಮಾತ್ರ. ನಾನಂತೂ ನಿಮ್ಗೆ ಇದೇ ಥರ ತೋರ್ಸ್ಕೊಂಡೈತೀನಿ ಮುಂದಕ್ಕೆ. ನೋಡೋದೊಂದೇ ಬಾಕಿ. ಇದೇನಿದೆಯಲ್ಲ, ಇದು ರವಿಶಂಕರ್ ಗುರೂಜಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಆಶ್ರಮ ಇದು. ಇಲ್ಲಿ ಎಲ್ಲಾ ತರದ ಫಾರಿನರ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಬರ್ತಾರೆ. ಇಲ್ಲಿ ಎಲ್ಲರೂ ತುಂಬಾ ವಿಸಿಟರ್ಸ್ಗಳು ಅಂತೂ ಕೇಳಂಗಿಲ್ಲ. ನೆನ್ನೆನೆ ಬರಬೇಕು ಅಂತಿದೆ, ನೆನ್ನೆ ಏನಕ್ಕೆ ಬರೋಕ್ಕಾಗಿಲ್ಲ ಅಂದ್ರೆ ತುಂಬಾ ರಶ್ ಇರುತ್ತೆ, ಅವಾಗ ಏನು ತೋರ್ಸಕ್ಕಾಗಲ್ಲ ನೀಟಾಗಿ. ಅದಕ್ಕೋಸ್ಕರ ಇವಾಗಲೇ ಕರ್ಕೊಂಡು ಬಂದಿದ್ದೀನಿ, ತೋರಿಸ್ತೀನಿ. ಮತ್ತೆ ಒಳಗಡೆ ಬಂದ್ರೆ ಒಳಗಡೆನೂ ಪಾರ್ಕಿಂಗ್ ಏರಿಯಾ ಇದೆ. ಇದ್ಯಾರಿಗೆ ಬಿಡ್ತಾರ ಗೊತ್ತಿಲ್ಲ, ಬಟ್ ಔಟ್ ಸೈಡರ್ಸ್ಗೆಲ್ಲ ಹೊರಗಡೆನೆ ಇದ್ ಮಾಡಿದ್ರು. ಬಟ್ ಇಲ್ಲೂ ಎಲ್ಲಾ ಕಡೆನೂ ಪಾರ್ಕಿಂಗ್ ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ಗೊತ್ತಿಲ್ಲ. ಮತ್ತೆ ನೋಡ್ತಾ ಇರ್ಬೋದು, ನೀರ್ ಕುಡಿಯೋದಿದ್ರೆ ನೀರ್ ಕುಡಿಯೋಕೆ, ಮತ್ತೆ ಇಲ್ಲಿ ಕೈ ತೊಳೆದಿದ್ರೆ ಹ್ಯಾಂಡ್ ವಾಶು ಮತ್ತೆ ಇದೆ. ಯಾವ ಕಡೆಗೆ ಹೋಗೋಣ ಗುರು ಇವಾಗ? ಈ ಕಡೆ ಅಥವಾ ಈ ಕಡೆ ಹೋಗೋಣ? ಈ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ? ಯಾವ ಕಡೆ ಹೋಗುದು?
ಇದು ಆಶ್ರಮದ ಇನ್ಫಾರ್ಮೇಶನ್ ಬೇಕಿದ್ರೆ ಇಲ್ಲಿದೆ, ಆಶ್ರಮದ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಿದೆ. ಮತ್ತೆ ಗುರುದೇವ್ಗೆ ಹೋಗೋದಿದ್ರೆ ಇದರಲ್ಲಿ ಹೋಗ್ಬೋದು. ಈಗ ಏನ್ ನಡೆಯಕ್ಕಾಗದಿರೋದು ಅಂಥದ್ದೆಲ್ಲ ಇದ್ರಲ್ಲಿ ಆರಾಮಾಗಿ ಹೋಗ್ಬೋದು. ಒಳ್ಳೆ ಇದೆ, ಮತ್ತೆ ಸೂಪರ್ ಆಗಿದೆ. ನನ್ಗೆ ಯಾಕೋ ಬಲಗಡೆ ಹೋಗೋಣ ಅನ್ನಿಸ್ತು, ಬಲಗಡೆ ಚೂಸ್ ಮಾಡಿದೀನಿ. ಅದನ್ನ ನೋಡೋಣ ಹೆಂಗಿದೆ ಏನೇನಿದೆ ಅಂತ. ಈಗ ಗುರು ಓಸಿದೊಳಗಾಗಿಲ್ಲ ಗುರು, ಯಾರು ಸುತ್ತಾರ ಗುರು, ಬರೀ ನಡ್ಕೊಂಡು. ಅದಕ್ಕೆ ಅವರೆಲ್ಲ ಆರಾಮಾಗಿ ಗಾಡಿ ಓಡಾಡೋದು, ನಾವು ನಡ್ಕೊಂಡು ಓಡಾಡ್ತಾ ಇದೀವಿ. ಪರವಾಗಿಲ್ಲ, ತೊಂದರೆ ಇಲ್ಲ. ಮತ್ತೆ ಇದೇ ಕಲ್ಯಾಣಿ ಅನ್ಸುತ್ತೆ. ಅಲ್ಲಿ ಏನ್ ನಾನು ತೋರಿಸಿದ್ನಲ್ಲ ಒಂದು ಸ್ಕೆಚ್ ಇತ್ತಲ್ಲ, ಅದು ಇದ್ರದ್ದೇ, ರವಿಶಂಕರ್ ಆಶ್ರಮದ ಸ್ಕೆಚ್ಚು. ನೋಡಿ ಇಲ್ಲಿ ಏನಿದೆಯಲ್ಲ, ಬೇಸಿಗೆಗಾಲಲ್ವಾ, ನೀರಿಲ್ಲ ಅನ್ಸುತ್ತೆ. ಕೂಲ್ ವಾಟರು ಎಲ್ಲ ನೋಡ್ತಾ ಇರ್ಬೋದು ನೀವು. ಹಿಂಗಿದೆ, ಅದೇ ಕಲ್ಯಾಣ ಮಂಟಪ ಅಂತ ಅದು. ಎಲ್ಲ ಥರದ ಪ್ಲೇಸ್ಗಳಿದೆ. ಹಾಲು, ಈ ಕಡೆ ಹೋದ್ರೆ ಹಾಲು, ಈ ಕಡೆ ನನಗೆ ನೆಟ್ಟಿಗೆ ಮಾತಾಡಕ್ ಬರಲ್ಲ, ಅದಂತೂ ಸತ್ಯ. ಬಟ್ ತೋರ್ಸಕ್ಕಂತೂ ಪ್ರಯತ್ನ ಪಡ್ತೀನಿ. ಯಾಕಪ್ಪ ನನಗೆ ನೆಟ್ಟು ಮಾತಾಡಕ್ ಬರಲ್ಲ. ಫಸ್ಟ್ ಆಫ್ ಆಲ್ ಇರೋದು ಹೇಳ್ಬಿಡ್ತೀನಿ, ಅಷ್ಟು ಜ್ಞಾನನೂ ಇಲ್ಲ, ಅಷ್ಟು ತಿಳುವಳಿಕೆ ಕೂಡ ಇಲ್ಲ. ಬಟ್ ಆದ್ರೂ ಇವತ್ತಿಂದ ಕಲ್ತ್ರೆ ಮುಂದೆ ದೊಡ್ಡದಾಗಿ ಏನೋ ವಿಡಿಯೋಗಳನ್ನ ಮಾಡ್ತೀನಿ ಅನ್ನೋದೊಂದು ನಂಬಿಕೆ. ನೋಡೋಣ. ಬಟ್ ಎಲ್ಲರ ತರ ಮಾತಾಡಕ್ಕಂತೂ ಬರಲ್ಲ, ಇರೋ ಸತ್ಯಗಳು ಮಾತ್ರ ಹೇಳ್ಬೋದು. ಮಾತ್ರ ಒಂದಲ್ಲ ಒಂದ್ ದಿವಸ ಅದನ್ನು ಕೂಡ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇದೆ. ಮತ್ತೆ ಇದು ಎಲ್ಲಿಗೆ ಹೋಗುತ್ತೆ ಅಂತ ನೋಡ್ಬೇಕು. ನೋಡಿ ಮಂಟಪಗಳು ಯಾವ ತರ ಸೆಟ್ ಮಾಡಿದ್ದಾರೆ ಅಂದ್ರೆ, ಇದು ಆಕ್ಚುಲಿ ಅದು ನೋಡೋಣ. ಇದು ಪ್ಲಾಸ್ಟಿಕ್ ಏನು ಗುರು, ನನಗೆ ಯಾಕೋ ನಿಜವಾದ್ದು ಅಂತ ಅನ್ನಿಸ್ತಾನೆ ಇಲ್ಲ, ಅದಕ್ಕೆ ತೋರಿಸ್ತೀನಿ. ಏನ್ ನಿಜವಾದ ಡೌಟ್ ಇತ್ತು ನನಗೆ, ಕನ್ಫರ್ಮೇಶನ್ ಮಾಡ್ತಾನ. ದೂರದಿಂದ ನೋಡಿದ್ರೆ ಹೇಗೆ ಅನ್ಸುತ್ತೆ ಅಂದ್ರೆ ನಿಮ್ಗೆ ನಿಜವಾದ್ ಮಾಡೋರೇನೋ ಅಂತ. ನಿಜವಾಗ್ ಮಾಡೋರೇನು, ಇದು ನಿಜವಾದದ್ದಲ್ಲ, ಇದು ಆಕ್ಚುಲಿ ಫೈಬರ್ದಿದು. ನೋಡಿ ಫೈಬರ್ದಿದು. ನಾನೇನೋ ನಿಜವಾದ್ದು ಅನ್ಕೊಂಡಿದ್ದೆ, ಬಟ್ ಇದು ಕಬ್ನ ಐತಲ್ಲ, ಅವಾಗ ನೋಡ್ ಅನ್ಕೊಂಡೆ ಇದೇನೋ ಬೇರೆದಿರ್ಬೋದೇನೋ ಅಂತ ಅನ್ನಿಸ್ತು. ಅದ್ ನಿಜವಾಗ್ಲೂ ಇದು ಹೇಳ್ಬೇಕು ಅಂದ್ರೆ ಫೈಬರ್ ಇಂದ ಮಾಡಿರೋದು. ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ನೋಡೋಣ, ಏನೇನ್ ನೋಡ್ಬೇಕೋ ಎಲ್ಲಾನು ಇವತ್ತು ನೋಡ್ಬಿಡೋಣ. ಬರೀ ಸರ್ ಇವೆಲ್ಲ ವಿಸಿಟರ್ಸ್ಗಳ ರೂಮ ಏನ್ ಸರ್ ಇವು? ಇದು ವಿಸಿಟರ್ಸ್ಗಳ ರೂಮ ಇಲ್ಲ ಜಾಬ್ ಮಾಡ್ತಾರೆ? ಹೌದಾ, ಅದು ಸ್ಪೋರ್ಟ್ಸ್ ಪಾರ್ಟೀಸ್ ರೂಮ್ ಅಂತೆ. ಆದ್ಮೇಲೆ ನೀವು ನೋಡ್ತಾ ಇರ್ಬೋದು, ಬರೀ ಇವಾಗ ತೋರಿಸ್ತೀನಲ್ಲ ಎಷ್ಟು ಹೈಜೆನಿಕ್ ಆಗಿದೆ ಅಂತ ತೋರಿಸ್ತೀನಿ. ಬಾತ್ರೂಮು ಈ ತರ ಇದೆಯಾ ಗುರು? ನೋಡಿಲಿ ಬಾತ್ರೂಮ್ ಯಾವ ತರ ಇದೆ ಅಂತ. ಇದು ಮಹಿಳೆಯರದು, ಇದು ಮಹಿಳೆಯರದು, ಮತ್ತೆ ಇದು ಪುರುಷರದ್ದು, ಜೆಂಟ್ಸ್ದು. ಎಷ್ಟು ನೀಟಾಗಿದೆ ನೋಡುಗುರು. ಹಿಂಗೆ ಮುಂದಕ್ಕೆ ಹೋಯ್ತಾ ಇದ್ರೆ ಇಲ್ಲೊಂದು ಹುತ್ತ ಬೇರೆ ಇದೆ. ನೀಟಾಗಿ ಎಷ್ಟು ಅವೈಲೇಬಲ್ ಐತೆ ನೋಡಿ ಹುತ್ತ. ಹೇಳ್ತಾರಲ್ಲ ದೇವರಾಶ್ರಮದಲ್ಲಿ ಹುತ್ತ ಎಲ್ಲ ಬೆಳೀತದೆ ಅಂತ, ಅದು ಸತ್ಯನೇ ಇರ್ಬೋದು ಒಂದ್ ಮಟ್ಟಿಗೆ ಇಲ್ಲದೇ ಇರ್ಬೋದು. ಇವಾಗ ಇನ್ನೊಂದು ಚೂರು ಮುಂದಕ್ಕೆ ಹೋಗೋಣ. ಯಾಕೆ ನಾವತ್ಬಾರ್ದು? ಹತ್ತೀನಿ ಇದ್ರ ಮೇಲೆ. ಯಾರು ಬೈದ್ರೆ ಬೈಸ್ಕೊಳ್ಳೋದು, ಬಟ್ ಹತ್ತೋದ್ರಿಂದ ಏನು ತೊಂದರೆ ಇಲ್ಲ ಅಲ್ವಾ? ನೋಡಿ ಹಿಂಗೆ ಮುಂದಕ್ಕೆ ಬಂದ್ರೆ ಇದು ಕಲ್ಯಾಣ ಮಂಟಪ. ಇದು ಕಲ್ಯಾಣಿ ಏನಿದೆಯಲ್ಲ ಇದು, ಇಲ್ಲಿ ಎಲ್ಲ ಕಲ್ಯಾಣ ಮಂಟಪ. ಇದು ಆಕ್ಚುಲಿ ಪೂರ್ತಿ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಲೆವೆಲ್ಗೆ ಇದೆ ಅಂದ್ರೆ, ಇದು ಫುಲ್ಲು ಇಲ್ಲೆಲ್ಲ ಕುತ್ಕೋಬೋದು ಮೋಸ್ಟ್ಲಿ. ಇಲ್ಲಿ ನೈಟ್ ಹೊತ್ತು ಏನೋ ಶೋಗಿ ಮಾಡ್ತಾರ ಮೋಸ್ಟ್ಲಿ ಅಂತ. ಎಲ್ಲ ನೈಟ್ ಹೊತ್ತು ಶೋಗಳನ್ನ ಮಾಡ್ಬೋದು, ಇರ್ಬೋದು, ಸರಿಯಾಗಿ ಗೊತ್ತಿಲ್ಲ. ಬಟ್ ಹೋಗೋಣ ನೋಡೋಣ. ಎಲ್ಲಾ ತರ ಇದನ್ನು ಮಾಡಬೇಕು. ಒಂದೇ ಮಾಡ್ಕೊಂಡಿದ್ರೆ ಏನ್ ಪ್ರಯತ್ನ, ಎಲ್ಲಾ ತರನು ಮಾಡ್ತಾ ಇದ್ರೆ ಒಂದಲ್ಲ ಒಂದಿಗೆ ಸಕ್ಸಸ್ ಆಯ್ತೀವಿ. ಸಕ್ಸಸ್ ಆಗ್ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು. ಇನ್ನು ಮಾಡಂಗಿಲ್ಲ, ಬಟ್ ಒಂದಲ್ಲ ಒಂದಿಗೆ ಸಕ್ಸಸ್ಫುಲ್ ಆಗಿ ಆಯ್ತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಇದು ಯಾವ್ದೋ ಗಿಡ, ಇದು ಹೂ ಬಿಡ್ತಾ ಇದೆ. ಇಲ್ಲೆಲ್ಲಾ ಮರದಲ್ಲೂ ಹೂ ಬಿಟ್ಟಿದೆ. ಇದು ಯಾವ ಹೂವು ಅಂತ ಕಮೆಂಟ್ ಮಾಡಿ ಗುರು. ನೋಡಿ ಇದು ಯಾವ ಹೂವು ಅಂತ ನನಗೂ ಗೊತ್ತಿಲ್ಲ, ಬಟ್ ಎಲ್ಲಾ ಮರದಲ್ಲೂ ಇದೆ. ಇದು ಯಾವ ಹೂವು ಅಂತ ಕಮೆಂಟ್ ಮಾಡಿ ಆಯ್ತಾ? ನನಗೂ ಗೊತ್ತಿಲ್ಲ ಸರಿಯಾಗಿ. ಮಾತ್ರ ಸಕ್ಕತ್ತಾಗ್ಬಿಟ್ಟಿದೆ ಗುರು ಇದು ಹೂವು. ನಾನ್ ಬೆಳೆಸಿಲ್ಲ ಅಂದ್ಮೇಲೆ ಕೀಳೋ ಅಧಿಕಾರನೂ ನನಗಿಲ್ಲ, ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ನೋಡಿ ಇದು ಏನೋ ಒಂಥರ ಹೂವು, ತುಂಬಾ ಚೆನ್ನಾಗಿದೆ. ನೀಟಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಯಾವ ಹೂವು ಅಂತ ಕಮೆಂಟ್ ಮಾಡಿ ಆಯ್ತಾ? ಎಲ್ಲಾರಲ್ಲೂ ಇದೆ, ಎಲ್ಲಾ ಗಿಡದಲ್ಲೂ ಹೂವು ಇದೆ. ಇದು ಯಾವ ಹೂವು ಅಂತ ಕಮೆಂಟ್ ಮಾಡಿ. ಎಲ್ಲಾ ಮನೆ ಮಗಳ ಮುಂದೆನೂ ಇದಾವೆ ಆಯ್ತಾ? ಏನ್ ಗುರು ಇದು ರವಿಶಂಕರ್ ಆಶ್ರಮ ಈ ಲೆವೆಲ್ಗೆ ಇದೆಯಾ?
ಅಲ್ಟಿ ಒಳ್ಳೆ ಪ್ಲೇಸ್ ಗುರು. ಬಟ್ ಇರೋಕ್ಕಾಗಲ್ವೇ, ಏನು ಮಾಡಂಗಿಲ್ಲ. ಪರ ಕಾಣುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಯಾಕೆಂದ್ರೆ ಒಂದು ಒಳ್ಳೆ ಡಿಸೈನ್ ಕೊಡ್ತಾ ಇದೆ. ನನಗೆ ಈ ತರ ಡಿಸೈನ್ ಕೊಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಇವಾಗ ತೋರಿಸ್ತೀನಲ್ಲ, ಇವಾಗ ತೋರಿಸಿದಾಗ ನಿಮ್ಗೆ ಅನ್ನಿಸ್ಬೋದು ಇದೇನು ಈ ತರ ಡಿಸೈನ್ ಕೋಡ್ ಕೊಟ್ಟಿದೆ ಅಂತ. ನೋಡೋಣ ಏನಿರ್ಬೋದು ಇದು. ಇಷ್ಟು ಸಕ್ಕರ ಕಾಣುತ್ತೆ ಗೊತ್ತಾ ಗುರು. ನಾನು ಸುಮ್ಮನೆ ಅದು ಪ್ಲಾಸ್ಟಿಕ್ ಇಂದು ಫೈಬರ್ ಹಾಕಿದಾರೆ ಅನ್ಕೊಂಡಿದ್ನಲ್ಲ, ಅದು ಸುಮ್ಮನೆ ನೆರಳಿಗೋಸ್ಕರ ಅನ್ಕೊಂಡಿದೆ. ಬಟ್ ಇಲ್ಲಿಂದ ನೋಡಿದಾಗ ಬೇರೆ ತರ ತೋರಿಸ್ತೀನಿ ತಡ್ರಿ ನಿಮ್ಗೆ. ನೋಡಿ ಇಲ್ಲಿಂದ ನೋಡಿದಾಗ ಒಂಥರ ಈ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಅದ್ ನಾನು ತೋರಿಸಿದ್ನಲ್ಲ ಅದೇ ಫೈಬರು. ಇನ್ನು ಹೆಂಗೆ ಮುಂದಕ್ಕೆ ಬಂದ್ರೆ ತರ ಇದೆ ನೋಡಿ, ಯಾವ ತರ ಇದೆ ಗುರು. ಬೆಟರ್. ಈಗ ಅಲ್ಲಿಗೆ ಹೋಗೋಣ ಬನ್ನಿ ಹೋಗೋಣ. ಹೇಳ್ತೀನಿ ಇವಾಗ ಅಲ್ಲಿಗೆ ಫುಲ್ ಲಾಗ್ ಇವತ್ತು. ನಂಗೆ 1 ಮಿಲಿಯನ್ ಓಡ್ಬಿಡ್ಬೇಕಿದು, ಆ ತರ ನಂಬಿಕೆ ಐತೆ. ಬಟ್ ಓಡುತ್ತೆ ಬಿಡುತ್ತೆ ಭಗವಂತಗ್ ಬಿಟ್ಟಿದ್ದು. ಅದೇ ಹೇಳ್ತಾರಲ್ಲ ಕೃಷ್ಣ, ಫಲ ನನಗ್ ಬಿಟ್ಟಿದ್ದು. ನೀನೇನ್ ಮಾಡು, ನಿನ್ನ ಕೆಲ್ಸವನ್ನ ಮಾಡು ಅಂತ ನಾನು ಅನ್ಕತಾ ಇರ್ತೀನಿ. ನಾನು ಮಾಡೋ ವಿಡಿಯೋಗಳಲ್ವಾ, ಒಂದ್ ವಿಡಿಯೋಗಳು ಸುಮ್ನೆ ಇಟ್ಕೊಂಡಿರ್ತೀವಲ್ಲ, ಈ ಬ್ಯಾಕಪ್ ಆಗಿ ಇಟ್ಕೊಂಡಿರ್ತೀವಲ್ಲ, ಯಾವಾಗ್ಲೂ ಒಂದ್ಸತಿ ಚೆನ್ನಾಗಿಲ್ಲ ಅಂತ ಅವೇ ಚೆನ್ನಾಗ್ ಓಡ್ತಾವ್ ಗುರು. ನಾವ್ ಯಾವ್ದು ತುಂಬಾ ಇಷ್ಟಪಟ್ಟು ಎಡಿಟಿಂಗ್ ಮಾಡಿರ್ತೀವಲ್ಲ ಅದೇ ನಿಜವಾಗ್ಲೂ ಓಡಲ್ಲ. ನೋಡಿ ಇಲ್ಲಿ ಇಷ್ಟೊಂದು ರೂಮ್ಸ್ಗಳಿವೆ, ಇಷ್ಟೊಂದು ಹೂವು ಇದೆ ಎಲ್ಲ. ಏನಪ್ಪಾ ಇಷ್ಟು ಆಮೇಲೆ ನೋಡಿ, ನೀವ್ ಎಲ್ಲಾರು ಒಂದ್ಸಲ ಪ್ಲಾಸ್ಟಿಕ್ ನೋಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಲ್ಲೆಲ್ಲ ತಲೂ ಪ್ಲಾಸ್ಟಿಕ್, ಪೇಪರ್ ವೇಸ್ಟು, ವೆಟ್ ವೇಸ್ಟು. ಅಂದ್ರೆ ಹಸ್ರುಗಿರೋನ ಇದಕ್ ಹಾಕಿ, ಅಂದ್ರೆ ಏನು ಎಲೆಗಳಿದಾವ ಅದನ್ನ ತರಗೆಲೆಗಳನ್ನ ಇದಕ್ ಹಾಕಿ, ಮತ್ತೆ ಪೇಪರ್ಗಳೇನಿರ್ತಾವ ಇದಕ್ ಹಾಕಿ, ಮತ್ತೆ ಪ್ಲಾಸ್ಟಿಕ್ ಏನಿದೆಯೋ ಅದನ್ನ ರೆಡ್ ಇದಕ್ ಹಾಕಿ ಅಂತ ಎಲ್ಲಾ ತರನು ನೀಟಾಗಿ ಹೇಳಿದಾರೆ. ಏನಪ್ಪ ಯುನೀಕ್ ಸ್ಟೈಲ್ಗಳು ಎಲ್ಲ ನಿಜವಲ್ಲೂ. ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ದೊಡ್ಡದಾಗಿ. ಏನಿರ್ಬೋದು ಇದು ಗೊತ್ತಿಲ್ಲ. 100-500 ಎಕರೆ ಐತೆ ಜಾಗ. ಸುತ್ತಬೇಕು ಅಂದ್ರೆ ಏನ್ ತಮಾಷೆ ಮಾತಾಗೋರು, ಏನ್ ಸುತ್ತಿಯಾಗೋರು. ನನಗಂತೂ ಹಿಡ್ಕೊಂಡೆ ಕೈ ನೋವು ಬಂದೋಯ್ತು. ನಿಮ್ ಕೇಳೋರಿಗೆ ಹಿಂಗ್ ಅನ್ನಿಸ್ಬೇಕು. ಅಕ್ಕಿಗಳು ಸೌಂಡು, ಕಾಗೆಗಳ ಸೌಂಡು. ಬಾತ್ರೂಮ್ಗಳಂತೂ ನೋಡಿ ಎಷ್ಟು ನೀಟಾಗಿ ಕಟ್ಸಿದಾರೆ. ಇದು ಯಾವ್ದೋ ಹೊಸದಾಗಿ ಕಟ್ಸಿರೋದು ಇದು. ಯಾವ ಕಡೆಗೂ ಹೋಗ್ಬೋದು. ಇದು ಬೇರೆ ಗೇಟ್ ಇದು, ನೋಡ್ತಾ ಇರ್ಬೋದು. ಇದೇನಿದೆಯಲ್ಲ ಇನ್ನೊಂದು ಗೇಟ್ ಇದೆ. ಇನ್ನೊಂದು ಗೇಟು. ಇದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ನೋಡೋಣ ಇದು ಎಲ್ಲಿಗೆ ಹೋಗುತ್ತೆ. ಮೋಸ್ಟ್ಲಿ ನೋ ಹಾರಲ್ ಪ್ಲೇಸ್ ಅಂತ ಅಂದ್ರೆ ಇದು ಎಲ್ಲಿಗೆ ಹೋಗ್ಬೋದು. ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಕೇಳೋಣ ಇದು ಎಲ್ಲಿಗೆ ಹೋಗುತ್ತೆ ಅಂತ. ಇದು ಹೊರಗಡೆನೂ ಇದೆಯಲ್ಲ, ಹೊರಗಡೆ ಇನ್ನು ಆ ಕಡೆಗೂ ಹೋಗ್ಬೋದಾ ಅಂತ. ಗುರು ಇದು ವಸಿ ಇಲ್ಲ ಗುರು. ಇದು ಇಲ್ಲ ಎಲ್ಲ ತುಂಬಾ ದೊಡ್ಡದಾಗಿದೆ. ಇದು ಈ ಲೆವೆಲ್ಗೆ ಐತಲ್ಲ ಗುರು. ಇದು ಕೈ ನೋವು ಅಂತ ಬರುತ್ತೆ. ಮುಂದೆ ಇದೇನೋ ಇದೆ, ಇದೇನು ಅಂತ ಗೊತ್ತಿಲ್ಲ. ಬಟ್ ಕರ್ಕೊಂಡು ಹೋಗ್ತೀನಿ. ಇವಾಗ ಒಂದ್ ಸ್ವಲ್ಪ ಕಟ್ ಮಾಡ್ತೀನಿ. ಏನ್ ಗುರು ಸುಸ್ತಾಯ್ತೈತೆ. ಅದ್ರ ಮಧ್ಯೆ ನಮ್ಮ ಗಜರಾಜ ಬರ್ತಾ ಇದಾರೆ ಸೌಂಡ್ ಮಾಡ್ಕೊಂಡು. ನೋಡೋಣ, ತೋರ್ಸೋಣ ನಮ್ಮ ಆನೆಯ. ನೋಡಿ ವಾವ್, ಬ್ಯೂಟಿಫುಲ್ ಆಗಿದೆ ನಮ್ಮ ಗಜರಾಜ. ತುಂಬಾ ಖುಷಿ ಆಗ್ತಿದೆ ಅವನನ್ನ ನೋಡಕ್ಕೆ. ನೋಡಿ ಅವರು ಮಾವುತ ಅವರು. ಸರಿ, ಯಾವ್ರು ನಿಮ್ದು? ಕೇರಳನ? ಕೇರಳ ಮಾವುತ ಇವರು. ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಕೃಷ್ಣೇಗೌಡ ನಾನೇ ಇತ್ತಲ್ಲ ನಮಗೆ ಪಾಠ. ಕೃಷ್ಣೇಗೌಡ ನಾನೇ ಆ ತರ. ಅವ್ರು ಕೇಳೋದರು. ಇವಾಗ ಇಷ್ಟು ಯಪ್ಪ ಏನ್ ದೊಡ್ಡದಾಗಿದೆ. ನಾನ್ ಬರೀ ಅಷ್ಟು ಅಂತ ಅನ್ಕೊಂಡಿದೆ. ಬಟ್ ಇದು ಅಷ್ಟಿಲ್ಲ ನೀವು ಅನ್ಕೊಂಡಷ್ಟು. ಇನ್ನೂ ತುಂಬಾ ದೊಡ್ಡದಾಗಿದೆ. ಇನ್ನು ದೂರನೂ ಇದೆ ಅನ್ಸುತ್ತೆ. ಬ್ರೋ ಇದು ಯಾವ ಕಡೆ ಹೋಗುತ್ತೆ ಬ್ರೋ? ಇದು ಯಾವ ಕಡೆ ಹೋಗುತ್ತೆ? ನೀವು ಹೊಸದ್ರ ಹಂಗಾರ ಎಲ್ಲ ಒಂದೇ ಮಾಡೋಣ. ಒಂದ್ ಒಳ್ಳೆ ಕಂಟೆಂಟ್ ಆಗುತ್ತೆ ಒಟ್ಟಿಗೆ ಹೋಯ್ತಾ ಇದ್ರೆ. ಇವೆಲ್ಲ ಕುಟೀರಗಳು. ಎಲ್ಲಾ ಕುಟೀರದಲ್ಲೂ ರವಿಶಂಕರ್ಸ್ ಏನ್ಗಳಿದಾವೆ. ಎಲ್ಲದಲ್ಲೂ ಕೆಲಸಗಳು ಮಾಡೋದು ಇರ್ಬೋದು ಮೋಸ್ಟ್ಲಿ. ಇದೇನ ಇಷ್ಟೊಂದು ಎಕರೆ ಜಮೀನ್ ಇದ್ದಿದ್ದು ನಾನ್ ಅನ್ಕೊಂಡಿರಲ್ಲ ನಿಜವಾಗ್ಲೂ ಇಷ್ಟು ದೊಡ್ಡದು ಅಂತ. ಫಸ್ಟ್ ಬರ್ಬೇಕಾದ್ರೆ ಪ್ಲಾನ್ ಅಲ್ಲಿ ಇತ್ತು. ಬಟ್ 400-500 ಎಕರೆ ಐತೆ ಅಂದ ತಕ್ಷಣ ಅವರು ಫುಲ್ ಶಾಕ್ ಆಗೋದೆ. ಇದೇನ್ ಬರಕ್ ಬರೀ ನಡ್ಕೊಂಡು ಹೋಗೋದು ಅಂತ ಆಗಲ್ಲ ಅಲ್ವಾ?
ಬ್ರೋ ನೀವು ಏನ್ ಓದ್ತಾ ಇರೋದು? ಇಂಜಿನಿಯರಿಂಗ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್. ಅಣ್ಣ ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದಾರೆ. ಹೆಂಗೋ ಒಬ್ನೇ ನಡ್ಕೊಂಡು ಹೋಯ್ತಿದೆ, ದಿಕ್ಕಿಲ್ದಾರ ಪರದೇಶಿ ತರ. ಇವಾಗ ಒಬ್ರು ಸಿಕ್ಕಿದ್ದಾರೆ, ಆರಾಮಾಗಿ ಹೋಗೋಣ. ಇನ್ನೊಬ್ರು ಇದಾರೆ, ಅವ್ರು ಜಾಸ್ತಿ ವಿಡಿಯೋಗೆ ಬರಲ್ವೇನೋ. ನೋಡ್ತಾ ಇದೀನಿ, ಇಲ್ಲೊಂದು ಕೆರೆ ಇತ್ತಾ, ಕೆರೆ ಹುಡುಕ್ತಾ ಇದೀನಿ. ಕೆರೆ ಹುಡುಕ್ತಾ ಇದ್ದೀರಾ? ನೀವ್ ಹಂಗಾರೆ ಎಷ್ಟನೇ ಟೈಮ್ ಇದು ಬರ್ತಾ ಇರೋದು? ಬರ್ತೀವಿ bro, ಹೀಗೆ ಬರ್ತಾ ಇರ್ತೀವಿ. ಹಂಗಾರೆ ಇವ್ರು ಬರ್ತಾ ಇರ್ತಾರೆ. ನಮಗೆ ಗೈಡ್ ಅವಶ್ಯಕತೆ ಏನಿಲ್ಲ, ಇಲ್ಲೇ ಇದಾರೆ ಗೈಡರ್ಸ್ಗಳು ಎಲ್ಲ ಕಡೆ. ಬಂದಿಲ್ಲ ಅದು. ಹೌದಾ? ಬಟ್ ಇವಾಗ ನೋಡೋಣ ಅಂದ್ರೆ ಬಟ್ ಒಂದ್ ಸ್ವಲ್ಪ ಗೇಟಿಂದ ಹೊರಗಡೆಗೆ ಬಂದಾಗ ಅರ್ಥ ಆಗಿದ್ದು ಇನ್ನೂ ತುಂಬಾ ದೊಡ್ಡದಾಗಿದೆ ಅಂತ. ಬೇಸಿಗೆಗಾಲ ಆದ್ರಿಂದ ಎಲ್ಲ ಎಲೆಗಳು ಉದುರೋಯ್ತಾವೆ. ಹೊಸ ಎಲೆ ಸಕ್ಕದಾಗಿದೆ ಪಾರ್ಕ್. ಏನ್ ವಿಲ್ಲಾಗಳೆಲ್ಲ ಇದಾವೆ. ವೆಲ್ಕಮ್ ಹೋಮ್, ಪ್ಲೀಸ್ ಮೈಂಟೈನ್ ಸೈಲೆನ್ಸ್, ಕೀಪ್ ಯುವರ್ ಫೋನ್ ಸೈಲೆನ್ಸ್. ಬಟ್ ಏನ್ ಮಾಡೋದು, ಸೈಲೆನ್ಸ್ ಮೂಡಲ್ಲಿ ನಾವೇನು ಮಾಡಂಗಿಲ್ಲ. ಎಲ್ಲ ಗುಹೆ ತರ ಇದೆ, ಶಿವಂದು ಸ್ಟ್ಯಾಚು ಇದೆ. ಗುಹೆ ಒಳಗೆ ಶಿವನ್ ಸ್ಟ್ಯಾಚು ತರ ನಿಲ್ಸಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ಮದುವೆ ಮಾಡಕ್ ಏನೇನು ಇದಿದೆಯೋ ಅದೆಲ್ಲ ಇಲ್ಲಿದೆ. ನೀಟಾಗಿ ಹೂವಿನ ಅಲಂಕಾರ ಎಲ್ಲ. ಏನು ಇವಾಗ ಯಾವುದೋ ಮದುವೆಗೆ ಆಗಿರ್ಬೇಕು ಅಂತ ಮೋಸ್ಟ್ಲಿ. ನೋಡಿ ಇಲ್ಲಿ ಮದುವೆ ಆಗಿರ್ಬೋದು, ಗಮ್ ಅಂತ ಇದೆ. ಇದು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ಇದು ಹೂವು ಎಲ್ಲ ನಿಜವಾದ್ದು. ಇದು ನಾನು ನಿಜವಾದ ಅಲ್ವೇನೋ ಅಂದ್ಕೊಂಡಿದ್ದೆ, ನಿಜವಾದ್ದೇ. ಇವಾಗ ಏನೋ ಮದುವೆ ಇದು ಮಾಡ್ತಾ ಇರ್ಬೋದು, ಮದುವೆ ಇದೆ ಅನ್ಸುತ್ತೆ. ಮದುವೆ ಮಾಡುವಂಥ ಮಂಟಪ ಈ ಥರ ಎಲ್ಲ ನೀಟಾಗಿ ಮಾಡೋರಪ್ಪ. ಎಲ್ಲ ಕಡೆ ಸೆಕ್ಯೂರಿಟೀಸ್ ಇದ್ದೇ ಇರ್ತಾರೆ, ಸೆಕ್ಯೂರಿಟಿಗಳಂತೂ. ಇದು ಏನ್ ಪ್ಲೇಸ್ ಗುರು ಇದು. ಇಲ್ಲೇ ಕೆರೆ, ನೋಡಿ ಕೆರೆ. ಈಜೊಡೆಯಕ್ ಬರಲ್ಲ. ಅಯ್ಯೋ ಕೆರೆ ಅದ್ರ ಮಧ್ಯದಲ್ಲಿ ಇದು ಏನ್ ಸಖತ್ತಾಗಿದೆ ಗುರು ಪ್ಲೇಸು. ನೋಡಿ ಅಲ್ಲ ರೆಸಾರ್ಟ್ ಇದೆ, ರೆಸಾರ್ಟ್ ಏನ್ ಐತೆ ಗುರು ಪ್ಲೇಸು. ಹತ್ರ ಅಲ್ಟಿಮೇಟ್ ಆಗಿದೆ ಜಾಗ ಅಂತೂ. ಇವತ್ತು 30 ಕಿಲೋಮೀಟರ್ ಅಂತ ನಾನು ಸುತ್ತಲೇಬೇಕು, ಅದಂತೂ ಫಿಕ್ಸ್ ಆಗ್ಬಿಟ್ಟಿದೀನಿ ಮೈಂಡಲ್ಲಿ. ವೇದ ಮಂತ್ರಗಳು ಕೇಳಿಸ್ತಾ ಇರ್ಬೋದು, ಆ ಮಂತ್ರ ಪಠನೆ ಮಾಡ್ತಾರ. ಯಾಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅವರೆಲ್ಲರೂ ಹೇಳ್ಕೊಟ್ಟ ಉಪನಿಷತ್ತುಗಳನ್ನ ಪಾಠ ಮಾಡ್ತಕ್ಕಂಥ ಒಂದು ಜಾಗ ಇದಾಗಿದೆ. ನಿಮಗೆ ಕೇಳಿಸ್ತಿರಬಹುದು, ಬರೀ ಅದೇ ಸೌಂಡು. ಎಲ್ಲಿ ನೋಡಿದಾರಲ್ಲಿ ಎಷ್ಟು ಜಾಗಗಳಿದೆ, ಅಲ್ಲಿ ಎಲ್ಲಾ ತರ ಸೇಮ್ ಇದೇ ತರ ವೇದ ಉಪನಿಷತ್ತುಗಳೇ. ಏನ್ ಕಾಣ್ತಾ ಇದೆಯಲ್ಲ, ಇದೊಂದು ಬ್ಲಾಕ್ ಏನಿದೆ, ಇದೊಂದು ಬ್ಲಾಕ್ ಅಂದ್ರೆ ಇದೊಂದು ಏನಿಲ್ಲ ಅಂದ್ರೆ ಒಂದು 20 ಎಕರೆ ಜಾಗ ಇರ್ಬೋದು. 20 ಎಕರೆ ಜಾಗದಲ್ಲೂ ಫುಲ್ ವೇದಗಳನ್ನೇ ಪಠಣೆಗಳನ್ನ ಮಾಡ್ತಾ ಇದ್ದಾರೆ. ಫೋಟೋ ಶೂಟಿಂಗ್ ಮಾತ್ರ ಒಂದು ಒಳ್ಳೆ ಜಾಗ, ಬಟ್ ಫೋಟೋ ಶೂಟ್ ಮಾಡಕ್ ಇಷ್ಟ ಇಲ್ಲ, ಬಟ್ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ತುಂಬಾ ದೊಡ್ಡದಾಗಿ ಏನೋ ಯಜ್ಞನ ಮಾಡ್ತಾ ಇದ್ದಾರೆ ಹೇಳ್ಬೋದು. ಪೂಜೆ ಅಂತೂ ತುಂಬಾ ಜೋರ ನಡೀತದೆ. ಇಲ್ಲಿರೋರೆಲ್ಲ ದೊಡ್ಡವರು, ಅಂದ್ರೆ ದೊಡ್ಡ ದೊಡ್ಡ ಜ್ಞಾನಿಗಳು ಪೂಜೆ ಮಾಡ್ತಾರೆ. ಹೋಗ್ಬೇಕು ಅಂತಿದ್ದು ಅಲ್ಲಿಗೆ, ಬಟ್ ಈಗ ಹೋಯ್ತಿರೋದು ಇಲ್ಲೆಲ್ಲ ಮುಗಿಸಿ ಎಲ್ಲಿಗೆ ಹೋಗೋಣ ಅಂತ. ಮಾಡೋದು ಇಲ್ಲಿ ಏನಪ್ಪಾ ಅಂದ್ರೆ ಆರ್ಗಾನಿಕ್ ಫಾರ್ಮಿಂಗ್ ಅನ್ನ ಮಾಡ್ತಾರೆ. ಅಲ್ಲಿ ಮುಂದೆ ಏನಿತ್ತೋ ಮುಂದ್ಗಡೆ ಅಲ್ಲಿ ಮೂಲಂಗಿನ ಬೆಳೆಸ್ತಿದ್ರು. ಇಲ್ಲಿ ಮತ್ತೆ ಇಲ್ಲಿ ಎಲ್ಲಾ ತರ ಸೊಪ್ಪುಗಳು ಹಾಕಿದ್ದಾರೆ. ಎಲ್ಲ ಅಲ್ಲಿ ಏನ್ ಕೇಳಿಸ್ತಾ ಇದೆಯಲ್ಲ, ಅದೆಲ್ಲ ವೇದ ಉಪನಿಷತ್ತುಗಳ ಜಾಗ. ಈಗ ಮುಂದೆ ಹಂಗೆ ಹೋಯ್ತಾ ಇದ್ರೆ ಏನೇನ್ ಸಿಗುತ್ತೋ ನನಗೂ ಗೊತ್ತಿಲ್ಲ, ಬಟ್ ಎಲ್ಲಾ ಕಡೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಅಂತೂ ಮಾಡ್ತೀನಿ. ನಡೀತಾ ಇರೋದ್ರಿಂದ ತುಂಬಾ ಸುಸ್ತಾಗ್ತಾ ಇದೆ, ಯಾಕೆಂದ್ರೆ ಸುಮಾರು 7 ಕಿಲೋಮೀಟರ್ ನಡೆದ್ಬಿಟ್ಟಿದೀನಿ. ಅಷ್ಟು ದೂರ ಇದೆ ಒಂದೊಂದು ಜಾಗಕ್ಕೆ ಹೋಗ್ಬೇಕು ಅಂದ್ರು. ಆ ತರ ತಲೆ ಓಡಿಸಿದ್ದಾರೆ ನೋಡಿ. ಇಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಈ ತರ ಗೊಬ್ಬರನ, ಏನ್ ರಸಗೊಬ್ಬರ ಏನ್ ಸಿಗುತ್ತೋ ಮಾಮೂಲಿ ನಮ್ದು ಜಮೀನಲ್ಲಿ ಏನು ಹಸುಗಳದ್ದು ಏನಿರುತ್ತೋ ಅದರಿಂದ ಮಾಡಿರ್ತಕ್ಕಂಥ ಜಾಗ ಇದು. ಮುಂದಕ್ಕೆ ಹೋಯ್ತಿದ್ರೆ ತುಂಬಾ ಜಾಗಗಳಿದಾವೆ. ಈ ತರ ಗೈಡರ್ಸ್ಗಳು ಮತ್ತೆ ಅವ್ರನ್ನ ಕರ್ಕೊಂಡು ಹೋಯ್ತಾ ಇರ್ತಾರೆ. ಬಟ್ ನಮ್ದಂಗಲ್ಲ, ನಡ್ಕೊಂಡು ಹೋಯ್ತಾ ಇರೋದೆ, ನುಗ್ತಾ ಇರೋದೆ. ಪೂಚೋ
पूछो भैया डिलीट करो 1 मिनट पूछो बात करो हाँ बस। आई विल डिलीट यू ओके Hello? आई विल डिलीट करो हाँ बोल रहा हूँ मुझे कि वीडियो करवा जी परमिशन नहीं चाहिए डिलीट करो डिलीट करता है बंद करो मैं बंद करता हूँ Hello? और बात करो फोन से बोलছি এদিকে ভিডিও করবার জন্য কাউকে পারমিশন নেই क्या ने परमिशन नहीं दिया बंद करो नहीं भैया मैं बंद बंद करना नहीं भैया बंद करो मैं आपको वीडियो बंद करना नहीं बंद करेगा नहीं बंद करेगा ठीक है बंद करो because I have a content creator I am a YouTuber I have not deleted my videos बंद करो ना नहीं भैया वो Stop. पूछो वो मैं पूछ रहा हूँ बंद करो नहीं भैया मैं वीडियो बंद करना नहीं जाता है नहीं बंद करेगा नहीं बंद करेगा बंद करो बोल रहा हूँ ना वो सीनियर को बुलाता उसके बाद बनाना वीडियो भेजे सर एसके में थोड़ा आ जाइए तो अरे एक आदमी आया है यूट्यूबर इधर वीडियो बना रहा है मना कर रहा हूँ तभी भी बना ही रहा है वीडियो सुन ही नहीं रहा हाँ हाँ भेजिए तो बड़ा सर को हाँ ठीक है भेजिए सर ಅಣ್ಣ ಸ್ವಲ್ಪ ಅವಾಯ್ಡ್ ಮಾಡು ಆಮೇಲೆ ಸೀನಿಯರ್ ಕಮ್ಮಿ ಇದೇ ಕನ್ನಡದಲ್ಲಿ ಮಾತಾಡ್ಬೋದಾಯ್ತಲ್ಲ ಅವಾಗ್ಲೇ ಸ್ವಲ್ಪ ಅಲ್ಲ, ಅಣ್ಣ ಕನ್ನಡದಲ್ಲಿ ಮಾತಾಡ್ಬೋದಾಯ್ತಲ್ವಾ ಅವಾಗ್ಲೇ? ಜಾಸ್ತಿ ಇಲ್ಲ ಅಣ್ಣ ಹಾ. ಜಾಸ್ತಿ ಆಯ್ತು ಕನ್ನಡ ಸರಿ ತಪ್ಪಿಲ್ಲ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಕಲ್ತಿದ್ರು ನಾನು ಅವಾಗಲೇ ಕೇಳಬಹುದಾಯ್ತು सर आई एम वीडियो क्रिएटर आई एम यूट्यूबर मैं सिक्योरिटी के पूछा हूँ क्या हुआ वीडियो कर ले तो ओ कर ले ना ಅಂತ ಅಂದ್ರು ಕನ್ನಡ ಬರುತ್ತೆ ಯಾರಿಗಾದ್ರು? ಹೇಳಿ ಹಾ. ಇದು ಈ ಏರಿಯಾ ಶೂಟ್ ಮಾಡಬೇಡ ಈ ಏರಿಯಾ ಇದು ಆಫ್ ಮಾಡಿ ಇವಾಗ ಆಫ್ ಮಾಡಿ ಇಲ್ಲ ಹೇಳಿ ಅಂದ್ರೆ ನಾವು ಕೇಳ್ಕೊತೀವಿ ಅಂದ್ರೆ ನೀವು ಮಾತಾಡ್ತಾರ ತಪ್ಪಿಲ್ಲ ಅಲ್ವಾ Correct. ಹಾಗಾಗಿ ನಾನು ಇದನ್ನ ಬೇರೆ ತರ ಒಳ್ಳೆ ರೀತಿಲಿ ಹೇಳಿದ್ರು ಅನ್ನೋ ತರ ಮಾತಾಡ್ತೀನಿ ಆಯ್ತಾ ಸರಿ, ಇವಾಗ ಈ ಏರಿಯಾ ಮಾಡಂಗಿಲ್ವಾ ಆಯ್ತು ತೊಂದ್ರೆ ಇಲ್ಲ ಬೇರೆ ಸರಿ. side ಈಗ ಹಿಂಗೆ ಹೋಗ್ಬೋದಾ ಇಲ್ಲ ಈಗ ಮತ್ತೆ ಈ ಇಲ್ಲಿ ಕಡೆ ಹೋಗ್ಬೇಕು ನೀವು ನಾನು ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಇಲ್ಲ ಇದು ಏನಿತ್ತು ನಿಮ್ಗೆ ವಿಡಿಯೋ ಬೇಕು ಫೋಟೋ ಬೇಕು ಹಾ. ಮತ್ತೆ ಅಡ್ಮಿನ್ ಆಫೀಸ್ಗೆ ಹೋಗಿ ಹಾ. ಅವ್ರಿಗೆ ಒಂದು ಪಾಸ್ ಕೊಡ್ತಾರೆ ಹಾ. ಪಾಸ್ ತಗೋರಿ ಯಾರ್ಯಾರ ಪ್ಲೇಸ್ ನಿಮ್ಗೆ ಬೇಕು ವಿಡಿಯೋ ಶೂಟ್ ಮಾಡ್ಬೇಕು ಈ ಪ್ಲೇಸ್ಗೆ ನೀವು ಹೋಗಿ. ಸರಿ ಆಯ್ತು ಥ್ಯಾಂಕ್ಸ್ ಸರಿ ಅಣ್ಣ ವಿಡಿಯೋ ಡಿಲೀಟ್ ಮಾಡ್ಬೇಕಾ ಇದನ್ನ ಹಾ, ಮಾಡಿ ವಿಡಿಯೋ ಡಿಲೀಟ್ ಮಾಡ್ಬೇಕು ಮಾಡಿ ಥ್ಯಾಂಕ್ಸ್ Okay. ಇಷ್ಟೇ ನಾನು ಕೇಳಿದವ್ರನ್ನ ಅವ್ರು ಇದನ್ನೇ ಹೇಳಿದ್ರೆ ಮುಗ್ದೋಗಿತ್ತು ಈ ಕಡೆ ಪ್ಲೇಸ್ ರಿಸ್ಟ್ರಿಕ್ಷನ್ ಏರಿಯಾ ಅವ್ರು ಕನ್ನಡದಲ್ಲಿ ಮಾತಾಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು ಬಟ್ ಹಿಂಗಿಲ್ ಮಾತ್ರ ಸ್ವಲ್ಪ ಬರುತ್ತೆ ಅಂತ ಅಂದ್ರು ಅದೇ ಖುಷಿ ಕನ್ನಡದಲ್ಲಿ ಇದು ಸ್ವಲ್ಪ ಕನ್ನಡ ಕಲೀರಿ ಅಷ್ಟೇ ನಾನು ಕೇಳೋದು ಇನ್ನೇನು ಕೇಳಲ್ಲ ಸರಿ ಮಾತಾಡ ಅವ್ರಿಗೆ ಟ್ರೈ ಮಾಡ್ತಾರೆ ಕ್ಲಾಸ್ ಮಾಡ್ತಾರೆ ಆಯ್ತಾ ತುಂಬಾ ಥ್ಯಾಂಕ್ಸ್ ಓಕೆ ಅಣ್ಣ ಹಾ. ಇದು ಡಿಲೆಕ್ಟ್ ಮಾಡಿ ಹಾ. ಆಮೇಲೆ ಅಡ್ಮಿನ್ ಆಫೀಸ್ಗೆ ಹೋಗಿ ಹಾ. ಅವ್ರಿಗೆ ಪಾಸ್ ಕೊಡ್ತಾರೆ ಹಾ. ಆಮೇಲೆ ಈ ನಿಮ್ಗೆ ಯಾವ ಲೊಕೇಶನ್ಗೆ ಕಂಫರ್ಟೇಬಲ್ ಇತ್ತು ಈ ಶೂಟ್ ಮಾಡ್ಬೇಕು ಹಾ. ಈ ಸ್ವಲ್ಪ ಅವ್ರಿಗೆ ಹೇಳಿ ಅವ್ರಿಗೆ Permission ಕೊಡ್ತಾರಾ? permission ಕೊಡ್ತಾರೆ ಇವಾಗ ಎಲ್ಲಿ ರಿಸೆಪ್ಷನ್ಗೆ ಹೋಗ್ಬೇಕಾ ರಿಸೆಪ್ಷನ್ಗೆ ಹೋಗ್ಬೇಕು ಸರಿ ಇಲ್ಲಿ ಎಲ್ಲೂ ವಿಡಿಯೋಗಳನ್ನ ಮಾಡಂಗಿಲ್ವಂತೆ ಬಟ್ ನಾನು ರಿಸ್ಕ್ ತಗೊಂಡು ವಿಡಿಯೋಗಳನ್ನೆಲ್ಲ ತೆಗೆದು ಮಾಡ್ತಾ ಇದೀನಿ ಏನು ಮಾಡಂಗಿಲ್ಲ ಏನಕ್ಕೆ ಅಂದ್ರೆ ಜನಗಳಿಗೆ ನಾನು ತೋರಿಸ್ಬೇಕು ಎಲ್ಲಾ ತರನು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆಸೆ ಇದೆ ನೋಡೋಣ ನನ್ಗೂ ಗೊತ್ತಿಲ್ಲ ಇವಾಗ ಗಾಡಿ ಹಿಂಗಲ್ವ ಬಂದಿದ್ದು ಹಿಂಗೆ ಹೋಗೋಣ ಬನ್ನಿ ನಾವು ಹೊಸಬ್ರೆ ಇದೇ ತರ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇರ್ತೀವಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ ಹಾಸನ್ದವರು ಹಾಸನ್ ಇಲ್ಲೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗು ಅದಕ್ಕೆ ಇಲ್ಲೆಲ್ಲೂ ವಿಡಿಯೋ ಮಾಡಕ್ ಬಿಡಲ್ಲ ಬಟ್ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಅವ್ರು ಏನೇ ಹೇಳಿದ್ರು ಯಾಕೆಂದ್ರೆ ಜನಗಳಿಗೆಲ್ಲ ತೋರಿಸ್ಬೇಕು ಡಿಸೈನ್ ಕುದುರೆಗಳಿದಾವೆ ಆಕ್ಚುಲಿ ಎಲ್ಲಾನು ತೋರಿಸ್ತೀನಿ ಬಿಡಲ್ಲ ಇನ್ಯಾದ್ರೂ ಎಕ್ಸ್ಪ್ಲೋರ್ ಮಾಡೇ ಇದೇನಿದೆಯಲ್ಲ ಈ ಪರ್ಮಾಕಲ್ಚರು ಈ ಕಡೆ ಹೋದ್ರೆ ಗೋಶಾಲೆ ಇವಾಗ ಗೋಶಾಲೆ ಕಡೆಗೆ ಹೋಗೋಣ ಅವ್ರು ಏನೇ ಹೇಳಿದ್ರು ನಾನು ಬಿಡಲ್ಲ ಗುರು ವಿಡಿಯೋ ಮಾಡೋದನ್ನ ನಾನು ಮಾಡೇ ಮಾಡ್ತೀನಿ ಜನಗಳಿಗೆ ತೋರಿಸ್ತೀನಿ ಎಷ್ಟು ಎಕರೆ ಜಮೀನಿದೆ ಏನು ಎಲ್ಲಾನು ಡೀಟೇಲ್ ಆಗಿ ಹೇಳ್ತೀನಿ ಅವ್ನು ಏನೇ ಕಿತ್ಕೊಂಡ್ರು ನಾನು ಏನು ಕಿತ್ಕೊಳಕ್ಕಾಗಲ್ಲ ಅವನ ಹತ್ರ ಯಾಕೆಂದ್ರೆ ನಾನೊಬ್ಬ ಕನ್ನಡಿಗ ಹೆಮ್ಮೆಯಿಂದ ಹೇಳ್ಕೊತೀನಿ ಅವ್ನು ವಿಡಿಯೋ ಡಿಲೀಟ್ ಮಾಡು ಅಂದ್ರು ನಾನು ವಿಡಿಯೋ ಡಿಲೀಟ್ ಮಾಡಿಲ್ಲ ಅದೇನ್ ಮಾಡ್ತಾರೋ ಮಾಡ್ಕೊಳ್ಳಿ ಅದ್ ಯಾರು ರಿಪೋರ್ಟ್ ಮಾಡ್ತಾರೋ ಮಾಡ್ಲಿ ಆಯ್ತಾ ಬನ್ನಿ ತೋರಿಸ್ತೀನಿ ಗೋಶಾಲೆನ ಕರ್ಕೊಂಡು ಹೋಗ್ತಾ ಇದಾರೆ ಬನ್ನಿ ಕರ್ಕೊಂಡು ಹೋಯ್ತೀನಿ ಅಂತ ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ನೋಡೋಣ ಇದು ಎಲೆಕ್ಟ್ರಿಕ್ ವೆಹಿಕಲ್ ಕೂತಿದ್ದೀನಿ ಥ್ಯಾಂಕ್ಸ್ ಎಲ್ಲಾ ತರದ ಹಸುಗಳಿದಾವೆ ನೀ ತೋರಿಸ್ತೀನಿ ನಿಮ್ಗೆ ಎಲ್ಲ ಹಸುಗಳು ನೋಡಿ ಶಾಕ್ ಆಗ್ತೀರಾ ಗಾಯ್ಸ್ ಅಬ್ಬಾ ಯಾವ್ಯಾವ ತರದ್ದು ಇದಾವ್ ನೋಡಿ ಇಲ್ಲಿ ನೀವು ನೋಡ್ರಲ್ಲ ಈ ತರದ ತಳಿಗಳ ಹಸುಗಳ ಎತ್ಗಳ ನೋಡಿ ಬನ್ನಿ ನಿಮ್ಗೊಂದು ತೆಗಿತೀನಿ ಹಾ
ಚೆನ್ನಾಗಿ ಕಾಣ್ತಾ ಇದ್ರ ನೋಡಿ. ಈ ತರ ಎಷ್ಟು ಸ್ಲಾಟ್ಗಳಿದಾವ ಗೊತ್ತಾ ಗುರು. ಗುರು ಎಲ್ಲ ನಾಟಿ ತಳಿಗಳೇ ಇರ್ಬೋದು, ಮೋಸ್ಟ್ಲಿ ಎಲ್ಲ ನಾಟಿ ತಳಿಗಳೇ, ಎಲ್ಲ ಪ್ಯೂರ್ ಹೈಜೆನಿಕ್ ಗೊಬ್ಬರಗಳು. ಎಷ್ಟು ಗೊಬ್ಬರ ಇದೆ ಗೊತ್ತಾ ನೋಡಿ ಇಲ್ಲಿ. ಇದೆಲ್ಲ ಗೊಬ್ಬರ, ಇದು ನೋಡಿ ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಗೊಬ್ಬರ. ನೋಡಿ ಗೊಬ್ಬರ ತುಂಬ್ತಾ ಇದಾರೆ ಇವಾಗ. ಇಷ್ಟೊಂದು ಗೋಶಾಲೆಯಲ್ಲಿ ಎಲ್ಲ ಏನೇನು ಹಸುಗಳಿದಾವ ಗೊತ್ತಾ, ಯಾವ್ಯಾವ ತರದವು ನೋಡ್ತಾ ಇರಿ ನೀವು, ನೋಡ್ಬೋದು ಎಲ್ಲಾ ತರದ ತಳಿಗಳು ಇದಾವೆ. ಇದು ನಿಮ್ಗೆ ಇದು ಯಾವ ಸೈಡ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಸಿಂಗಲ್ ಹೋರಿ, ಇದು ಯಾವ ಸೈಡ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲೆಲ್ಲೂ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು, ಬಟ್ ನಾನು ವಿಡಿಯೋ ಮಾಡ್ತಾ ಇದೀನಿ, ಮುಂದಕ್ಕೂ ಮಾಡ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಇದು ಯಾವ ಸೈಡ್ ಇಂದ ಅನ್ನೋದು ಗೊತ್ತಾಗ್ರು ನಿಮ್ಗೆ. ನೋಡಿ ಇಲ್ಲಿ ಯಾವ ತಳಿ ಗುರು ಇದು, ಎಷ್ಟೊಂದಿದಾವೆ, ಬರೀ ಇಲ್ಲಿದೆ ನೋಡಿ ಇಲ್ಲಿ. ಯಾವ ತಳಿ ಅಂತ ಗೊತ್ತಿಲ್ಲ, ಅದೆಲ್ಲ ಅದೇ ಎಷ್ಟೊಂದಿದಾವ ಗೊತ್ತಾ. ಒಬ್ಬ ಗುರು ಹಾಲು ಕೊಡ್ತಾವ ಗುರು ಇವು. ಇಲ್ಲಿ ಒಬ್ಬ ದೈತ್ಯಾಕಾರವಾಗಿರೋ ಹಸುಗಳು. ನಿಜವಾಗ್ಲೂ ನಮ್ಮೂರ್ ಸೈಡ್ ಅಂತೂ ನೀವು ನೋಡಕ್ ಸಾಧ್ಯನೇ ಇಲ್ಲ ಈ ತರದ ಹಸುಗಳ. ಓಡೆಲ್ಲ ಇದುವರೆಗೂ ದೇವ್ರ ಸೆತ್ತೆಲ್ಲ ನೋಡಿಲ್ಲ ನಿಂತವ. ಯಪ್ಪ ಇಷ್ಟೊಂದು, ಅದು ಈ ತರ ಗುರು. ನಿಜವಾಗ್ಲೂ ಕರೆಕ್ಟಾಗಿ ಮಾಡಿದ್ರೆ ಇವೇ ಒಂದ್ 20 ಗಂಟೆ ತಗೋಬೇಕು, ಆ ಲೆವೆಲ್ ಇದೆ ಇಲ್ಲ. ಹಾಲು ಕರಿಯಕ್ಕೆ ಒಂದ್ ಜಾಗ ಇದೆ, ಈ ಗೋಶಾಲಾ ಅಂತ ಹೆಸರು. ಸಕತ್ತಾಗಿ ಗೊತ್ತಾ, ತುಂಬಾ ಅಲ್ಟಿಮೇಟ್ ಆಗಿದೆ. ನಮ್ಮೂರ್ ಸೈಡ್ ನಿಜವಾಗ್ಲೂ ನೀವು ಈ ತರ ಪ್ಲೇಸ್ ನೋಡಕ್ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ನಮ್ಮೂರ್ ಸೈಡ್ ಎತ್ತುಗಳಂತೂ ನಿಮ್ಗೆ ಈ ತರ ನೋಡಕ್ ಯಾವ್ದೇ ಕಾರಣಕ್ಕೂ ಸಿಗಲ್ಲ. ಬಟ್ ಇಲ್ಲಿದ್ದಾವೆ, ನೋಡಿ ಖುಷಿ ಪಡಿ ಆಯ್ತಾ. ಹಾಸನ ಜನ, ಕರ್ನಾಟಕದ ಜನ, ನೀವು ನಿಜವಾಗ್ಲೂ ಈ ತರದೆಲ್ಲ ಪ್ಲೇಸ್ ನೋಡಿರಲ್ಲ, ಬಟ್ ನಾನು ತೋರಿಸ್ತಾ ಇದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇದೆಲ್ಲ ನೋಡಿ. ಯಾರಿಗೆ ಸಿಗುತ್ತೆ ಅಷ್ಟು ಟೈಪ್ ಆಫ್ ಗಾರ್ಡನ್, ದ ವೇ ಆಫ್ ಗೋಶಾಲಾ. ತೋರಿ 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 ಎಲ್ಲ ಹೊಸದಾಗಿ ಮಾಡ್ತವ್ರೆ. ಇಲ್ಲ ಇನ್ನು ಪ್ಲೇಸ್ ಕಡೆ ಅದೇ ಅಡ್ಮಿನಿಸ್ಟ್ರೇಟಿವ್ ಏರಿಯಾ ಎಲ್ಲ ಪೂರ್ತಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ಗಳು ನಂತರ ಮಾತ್ರ ಬರಬೇಕು. ಬಟ್ ನಾವು ಬಂದಿದ್ದೀವಿ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಪ್ಲೇಸ್ ಗುರು. ನೋಡ್ತಾ ಇರ್ಬೋದು ನೀವು ಹೇಗಿದೆ ಗುರು. ಅಬ್ಬಬ್ಬ ಪ್ಲೇಸ್ ನೋಡಕ್ಕೆ ಏನೋ ಒಂಥರ ಚಂದ. ನೋಡ್ತಾ ಇರ್ಬೋದು ಏನ್ ಸಖತ್ತಾಗಿದೆ ಪ್ಲೇಸ್ ಅಂತ. ಇದೆ ಪ್ಲೇಸು, ಹೆಂಗಿದೆ ಗುರು ಪ್ಲೇಸು. ನೋಡ್ತಾ ಇದ್ರೆ ಇನ್ನೂ ಒಂದಿಷ್ಟು ತಿರ್ಬೇಕು ಅನ್ಸುತ್ತೆ ಪ್ಲೇಸ್ ಅಲ್ಲಿ. ಸಖತ್ತು ಚಾಪು ಮೂಡಿಸ್ತಾ ಇರತಕ್ಕಂಥ ಜಾಗ ಒಂಥರ. ನೋಡ್ತಾ ಇದ್ರೇನೆ ಒಂಥರ ಖುಷಿ. ಅದ್ರಲ್ಲಿ ಈ ಜಾಗಗಳನ್ನೆಲ್ಲ ನಾವು ನೋಡ್ತಾ ಇದೀವಿ ಅಂದ್ರೆ ಅಫ್ಕೋರ್ಸ್ ಯಾವುದೋ ಜನ್ಮದ ಅಂತ ಇರ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ತೋರಿಸ್ತೀನಿ. ಇದು ಕೃಷ್ಣ ಕುಟೀರ, ಹೈ ಕನ್ಸಲ್ಟೇಷನ್ ರೂಮ್ಗಳು, ಶ್ರೀ ತತ್ವ ಔಷಧಾಲಯ ಎಲ್ಲ ಏನೇನಿದೆಯೋ ಇದೆಲ್ಲ ಹೆಂಗಿದೆ ಗುರು. ನೋಡ್ತಾ ಇರ್ಬೋದು ನೀವು. ಸ್ಟ್ಯಾಚು ಆಗಿರ್ಬೋದು, ಕೃಷ್ಣ ಕುಟೀರ, ಇದು ಕೃಷ್ಣ ಕುಟೀರ. ಇಲ್ಲೆಲ್ಲ ಏನೋ ಒಂಥರ ಚಿತ್ರಗಳೆಲ್ಲ ಇದಾವೆ. ಇದು ಏನ್ ಸಕಲಾಗಿದೆ ಅಂತ. ಇದು ಅಡ್ಮಿನಿಸ್ಟ್ರೇಟಿವ್ ಏರಿಯಾ, ಸೂಪರ್ ಆಗಿದೆ. ಹೆಂಗಿದೆ ಒಳ್ಳೆ ಈ ನೇಪಾಳು ಥೈಲ್ಯಾಂಡ್ ಸೈಡ್ ಇರ್ತಾರ ಆ ತರ ಐತಪ್ಪ ಪ್ಲೇಸ್ ನೋಡಿದ್ರೆ. ಹಾಯ್ ಮ್ಯಾಮ್, ಸಾರಿ, ವೇರ್ ಆರ್ ಯು ಫ್ರಮ್? Norway. North or south? You live here? I am in basically Karnataka. I am an Indian. Yeah. You are so beautiful, ma'am. Because I have not to go for Norway, but you have to come in India. Yeah, That's the way. I love India. Yeah. Good That's the way. culture, spirituality. Yeah, definitely. That is. Your English
you too, huh? Thank you very much, ma'am. Yeah. It's not good, but I can understand But you have what you have to speak tell. more. Like Yeah. now, when you speak more, you learn more. Yeah, Huh? definitely. That is so good. Yeah. I don't know English, but I have speak to English. Yeah. I am a beginner because Yeah, good. Just practice, practice. yeah, Like in Norway, we have a different language, but Yeah. we learn English. yeah. Okay, So I also have to practice. okay. Ma'am, what is the language of Norway? Norsk. 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 Yeah. Like the Scandinavian country, like Norway, Sweden, and Denmark, you know? What this English? You looking so beautiful. What is Norway speak to? You looking so beautiful. Å, du er så vakker. Yeah. Tell me. Å, du er så vakker. Are you filming now, huh? Yeah. It's so feel good, ma'am, because you have to come India. I'm proud of you. One day I will come to Norway Yeah, because of foreign trip. yeah. Definitely. You will, yeah. Because I have a YouTuber. You One have day. a YouTuber. Yeah. Oh, that's nice. Yeah. One day I will earn the money See you and in I have to Norway. come. Bye. Bye. You will. ಊಟದಲ್ಲಿ ಹೇಗಿದೆ ಗೊತ್ತಾ? ನೋಡಿ ಹೀಗಿದೆ ಊಟದಲ್ಲಿ. ನೋಡಿ ಹೇಗಿದೆ ಊಟ, ಜನ ಕಡಿಮೆ ಇವತ್ತು. ಇದು ಊಟ ಬಿಡ್ಬೋದು, ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಹೊರಗಡೆ ಹೋಯ್ತಿದ್ದೆ ಯಾರು ಅವ್ ನೋಡಿಲ್ಲ ಗೈಸ್. ಇದೆ ಮೆಡಿಟೇಷನ್ ಧ್ಯಾನ ಮಾಡುವ ಮಂದಿರ. ಹೇಗಿದೆ ಗೊತ್ತಾ? ಹೊರಗಡೆಯಿಂದ ಈ ತರ ಬೃಹತ್ ಆಕಾರವಾಗಿದೆ. ಒಂಥರ ಮುಂದೆ ಹೋಗಿ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅನ್ನೋದನ್ನ. ಹೀಗೆ ನೋಡಿದ್ರೆ ನಿಮ್ಗೆ ಓಪನ್ ಆಗೈತೆ. ಆ ಮುಂದ್ಗಡೆ ಕೂತಿರೋ ಅಜ್ಜಿ ಇದ್ರ ಸುಮ್ಮನೆ ಕೂತಿದ್ರು ಅಂದ್ಬಿಟ್ಟು ನಾವು ಬಾಗಿಲು ತೆಗ್ದಿಲ್ಲ ಅಂತ ಹೇಳಿದ್ರು. ಬಟ್ ಬಾಗಿಲು ತೆಗ್ದಿದೆ ನೋಡಿ, ಈ ತರ ಬಾಗಿಲು ತೆಗ್ದಿದೆ. ಆದ್ರೆ ಯಾರಿಗೂ ಗೊತ್ತಿಲ್ಲ, ಮುಂದೆ ಡೋರಲ್ಲಿ ಇರೋರಿಗೆ ಯಾರಿಗೂ ಗೊತ್ತಿಲ್ಲ ಬಾಗಿಲು ತೆಗ್ದಿಲ್ಲ ಅಂದ್ಬಿಟ್ಟು ಅವ್ರು ಅಲ್ಲೇ ಕೂತವ್ರೆ. ಬಟ್ ಕರೆಕ್ಟಾಗಿ ನೋಡಿ ಹೀಗಿದೆ. ಒಳಗಡೆ ಹೋದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಇದು ಅವ್ರ ತಾಯಿನಾ? ಸೇಮ್ ಹಂಗೆ ಐತಲ್ವಕ್ಕ? ಅವ್ರ ತಾಯಿ ಇರ್ಬೇಕಿರು ನೋಡಿ. ಅವ್ರು ಇಲ್ಲಿಂದಲೇ ಪರ್ಮಿಷನ್ ಕೊಟ್ಟಿದ್ದಾರೆ, ಬರೀ ಇಲ್ಲಿಂದಲೇ ನೋಡಿ ಅಂತ. ಏನ್ ಮಾಡೋದು, ಅದೃಷ್ಟ ಇಲ್ಲ ನಮ್ಗೆ ನೋಡುವಂತ. ಇಲ್ಲಿಂದಲೇ ತೋರಿಸ್ತೀನಿ. ಈ ತರ ಇದೆ ಸಾಕು. ಇಲ್ಲಿಂದಲೇ ನೋಡಿ ಬರುತ್ತೆ. ಹಾ, ಬಿಡಲ್ಲ, ಏನು ಮಾಡಂಗಿಲ್ಲ. ಬೈ ಬ್ಯಾಡ್ ಲಕ್ ಇವತ್ತು ನೋಡಿ. ಅಲ್ಲೊಬ್ರು ಆರಾಮಾಗಿ ಮನೆಗೆ ಕಾಲ್ ಎತ್ಕೊಂಡು. ಹೆಂಗಿದೆ ಪ್ಲೇಸು? ಇದೆ ಮೆಡಿಟೇಷನ್ ಹಾಲು. ಇದ್ರಲ್ಲಿ 3 ಸ್ಟೆಪ್ಪು ಕೂಡ 4 ಸ್ಟೆಪ್ಪು ಅಲ್ಲ, ಅಷ್ಟು ಸ್ಟೆಪ್ಪಲ್ಲೂ ಕೂಡ ಮೆಡಿಟೇಷನ್ ಮಾಡ್ತಾರೆ. ಇದೇನಿದೆಯಲ್ಲ ಇದು ಗ್ರೌಂಡ್ ಫ್ಲೋರು. ಇದೆಲ್ಲ ನಾನು ಮಾಡಿದ್ದೀನಿ, ತೋರಿಸ್ತೀನಿ. ಬಟ್ ಏನು ಅಂದರೆ ರಿಸ್ಟ್ರಿಕ್ಟೆಡ್ ಏರಿಯಾಗಳು, ಅಲ್ಲಿಗೆಲ್ಲ ಹೋಗಂಗಿರ್ಲಿಲ್ಲ. ಬಟ್ ಆದ್ರೂ ತೋರಿಸಿದ್ದೀನಿ. ಆ ಕಡೆ ಈ ಕಡೆ ಡೂಪ್ಲಿಕೇಟ್ ಬಕ್ರೆಗಳಿದ್ದಾವೆ. ಹೆಂಗಿದೆ ಗುರು, ಇದ್ರೊಳಗೆ ಎಷ್ಟೋ ಜನ ಮೆಡಿಟೇಷನ್ ಮಾಡ್ತಾರೆ. ಪ್ಲೇಸ್ ಅಂತೂ ಸೂಪರ್ ಆಗಿದೆ. ಯಾಕ ಇದೇ ಮೇನ್ ರೋಡು, ಹಿಂಗೆ ಹೋಗ್ಬಿಡೋದು ಸೀದಾ ಅಲ್ವಾ? ಹೆಂಗ ಮುಗಿಸ್ತೋ ಎಲ್ಲ ಪ್ಲೇಸ್ನು ಕವರ್ ಮಾಡಿ ಇವಾಗ ಹೋಗೋದೊಂದೇ ಬಾಕಿ. ಯಾರೋ ಫಾರ್ನ್ ನಾವೊಂದು ಜೊತೆ ಬಟ್ಟೆನೇ ತಗೋಬೋದು. ಕ್ಲಾತ್ ವೈಸ್ ಮಾತ್ರ ಸೂಪರ್ ಆಗಿದೆ. ಕ್ಲಾತು ಕ್ವಾಲಿಟಿ ಅಲ್ಟಿಮೇಟ್.